ಎಲ್ರಿಗೂ ನಮಸ್ಕಾರ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ನಾವು ಕೇಳಿರ್ತೀವಲ್ಲ, ಜೊತೆಗೇನೆ ಸಿನಿಮಾ ಮಾಡಿ ನೋಡು ಅನ್ನೋದು ಒಂದೊಂದು ಗಾದೆನೂ ಇದೆ. ಒಂದು ಸಿನಿಮಾ ಮಾಡೋದು ಅಷ್ಟೇನು ಈಸಿ ಅಲ್ಲ. ಅದೇ ರೀತಿ ಆ ಶಾರ್ಟ್ ಫಿಲಿಮ್ ಮಾಡೋದು ಇನ್ನೂ ಕಷ್ಟ ಇದೆ. ಯಾಕಂದ್ರೆ ಸಿನಿಮಾ ಅಂದರೆ ಅದಕ್ಕೆ ಅಂತ ಒಂದು ಟೀಮ್ ಇರ್ತಾರೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಟೀಮ್ ಇರ್ತಾರೆ, ಪ್ರೊಡ್ಯೂಸರ್ ಸಿಕ್ಕಿರ್ತಾರೆ. ಆ ಎಕ್ಸ್ಪೀರಿಯನ್ಸಲ್ಲಿ ದಿ ಸಮ್ ಡೂ ಇಟ್. ಬಟ್ ಸ್ಟಿಲ್ ಶಾರ್ಟ್ ಫಿಲ್ಮ್ ಮಾಡಿ ಬರಬೇಕು ಅನ್ನೋದು ಬಂದು ತುಂಬ 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 ಕಷ್ಟ. ಬಿಕಾಸ್ ಅವ್ರಿಗೆ ಫಂಡ್ಸ್ ಇರೋದಿಲ್ಲ, ಟೀಮ್ ಕರೆಕ್ಟಾಗಿ ಸೆಟ್ ಆಗಲ್ಲ. ಅದು ಇಷ್ಟು ಪ್ರೊಫೆಷನಲ್ ಆಗಿ ಮಾಡಿ ತೋರಿಸ್ಬೇಕು ಅಂದರೆ ದೇ ನೀಡ್ ಎ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಆಲ್ ದ ಟೀಮ್ ಪೀಪಲ್. ಸೊ ಆ ರೀತಿಯಾಗಿ ಈ ಒಂದು ಚಿತ್ರ ನಿಯತಿ ಫ್ರಮ್ ಸಂದೀಪ್ ರಾಮಚಂದ್ರ ಇಸ್ ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಫಿಲ್ಮ್ ವಿಚ್ ಐ ಹ್ಯಾವ್ ವರ್ಕ್ಡ್ ವಿತ್ ಅ ವೆರಿ ಗುಡ್ ಟೀಮ್. ಇದಕ್ಕೆ ಮುಂಚೆ ನಮ್ಮ ಸ್ಟುಡಿಯೋಲಿ ಪ್ರಹ್ಲಾದ್ ಅವ್ರ ಸಾಂಗ್ದು ಒಂದು ರಿವರ್ಸ್ ಸಾಂಗ್, ಪ್ರಹ್ಲಾದ್ ಬನ್ನಿ ಪ್ಲೀಸ್, ಒಂದು ರಿವರ್ಸ್ ಸಾಂಗ್ ನೀವು ನೋಡಿರ್ಬೋದು. ಒಂದು ಎಲ್ಲ ಫುಲ್ ಕಮಲಾಸನ್ ಮಾಡಿದ್ರು ಒಂದು ಸಾಂಗ್. ಸೊ ರಿವರ್ಸಲ್ಲೇ ಸಾಂಗ್ ಹೋಗ್ತಾ ಇರತ್ತೆ. ಅದನ್ನ ಬಂದು ಇವ್ರು ಪ್ರಹ್ಲಾದ್ ಅವ್ರು ಬಂದು ತುಂಬ ಚೆನ್ನಾಗಿ ಒಂದು ಸಾಂಗ್ ಅವರೇ ಮಾಡಿದ್ರು. ಅದನ್ನ ಅವಾರ್ಡ್ ಸಿಕ್ತು ಅನ್ಸುತ್ತೆ. ಸೊ ಅದ್ರ ವರ್ಕ್ ನಡೀತಾ ಇತ್ತು. ಆ ಟೈಮಲ್ಲಿ ಐ ವಾಸ್ ನಾಟ್ ದಟ್ ಇಂಟ್ರಾಕ್ಟಿವ್ ವಿತ್ ಹಿಮ್. ಬರ್ತಾ ಇದ್ರು, ಮಾಡ್ತಾ ಇದ್ರು. ದಟ್ ಸಡನ್ಲಿ ಈ ಫಿಲ್ಮ್ ಮಾಡಬೇಕಾದ್ರೆ ಒಂದು ಹಂಗೆ ಫ್ರೆಂಡ್ಶಿಪ್ ಬೆಳೆದು ಒಂದ್ಸಲಿ ಬಂದು ಕೇಳಿದ್ರು, ಮಾಡ್ತೀರಾ ಅಂತ ಕೇಳಿದ್ರು. ದೆನ್ ಐ ಅಕ್ಸೆಪ್ಟೆಡ್ ಅಂಡ್ ಐ ಡನ್. ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ನಾನು RS ಗಣೇಶ್ ನಾರಾಯಣನ್. ನಾನು ಈ ಚಿತ್ರರಂಗಕ್ಕೆ ಬಂದು ಒಂದು 25 ವರ್ಷ ಆಗಿದೆ. ಒಂದು 55 ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ಮೈ ಫಸ್ಟ್ ಮೂವೀಸ್ ಹಾರ್ಟ್ ಬೀಟ್ಸ್, ಮತ್ತು ಕಲಾಸಿ ಪಳ್ಯ, ನಲ್ಲ, ಸರ್ದಾರ, ರಾಕಿ. ರೀಸೆಂಟಾಗಿ ದಮಯಂತಿ, ಟೈಸನ್, ಪೈಪೋಟಿ, ಆಕರಲ್ ರಾತ್ರಿ, ಉಸಿರು ಅದು ಚಿತ್ರ ರಿಲೀಸ್ ಆಗಿದೆ. ಸೊ ಅಲಾಂಗ್ ವಿತ್ ದ ಮೈನ್ ಸ್ಟ್ರೀಮ್ ಸಿನಿಮಾಸ್ ಐ ಆಲ್ವೇಸ್ ಲೈಕ್ ಟು ವರ್ಕ್ ವಿತ್ ಅ ನ್ಯೂ ಟೀಮ್ ಸೆಟ್ ಆಫ್ ಪೀಪಲ್. ಬಿಕಾಸ್ ಒಂದು ಡ್ರೀಮಲ್ಲಿ ಇರ್ತಾರೆ, ಒಂದು ಏನೋ ಒಂದು ಆ ಡ್ರೀಮ್ನ ರಿಯಾಲಿಟಿ ಮಾಡಬೇಕಂತ ಒಂದು ಇರ್ತಾರೆ. ಸೊ ಅದನ್ನ ಇನ್ ವಾಟ್ ವೇ ಐ ಕ್ಯಾನ್ ಹೆಲ್ಪ್ ದಮ್ ಔಟ್ ವಿತ್ ಮೈ ಮ್ಯೂಸಿಕ್ ಅನ್ನೋದನ್ನೇ ನಾನು ಆಲ್ವೇಸ್ ಐ ಯೂಸ್ ಟು ವರ್ಕ್ ವಿತ್ ದೆಮ್. ಆ ರೀತಿ ಒಂದು ನನ್ನ ಜರ್ನಿಯಲ್ಲಿ ವೆರಿ ಗುಡ್ ಟೀಮ್ ಐ ಶುಡ್ ಸೇ. ಆಲ್ ದ ಪೀಪಲ್ ಹ್ಯಾವ್ ಸಪೋರ್ಟೆಡ್ ರಿಯಲಿ ವೆಲ್. ವಿ ಹ್ಯಾಡ್ ವೆರಿ ಗುಡ್ ನಂಬರ್ ಆಫ್ ಹ್ಯಾಪಿ ಡೇಸ್ ವೈಲ್ ವಿ ಆರ್ ಹ್ಯಾವಿಂಗ್ ದ ಡಬ್ಬಿಂಗ್ ರೆಕಾರ್ಡಿಂಗ್ಸ್ ಅಂಡ್ ಆಲ್ ದ ಎಡಿಟಿಂಗ್ ವರ್ಕ್ ನಾವು ಮಾಡ್ತಾ ಇರೋದು. ಪ್ಲಸ್ ಐ ಶುಡ್ tell more about Prahlad also, one of the finest actor. I wish him more success and more opportunities for him in the coming years into the mainstream cinema. And DK, what's his name? Comedian. He has a very good future as a comedian, I would say. Definitely he has a timing. ಯಾಕಂದ್ರೆ ಒಂದು ಕಾಮಿಡಿಯನ್ಗೆ ಒಂದು ಟೈಮಿಂಗ್ ಬೇಕು. ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಆ ಪರ್ಟಿಕ್ಯುಲರ್ ಟೈಮಿಂಗು. ಆಮೇಲೆ ಓವರ್ ಆಲ್ ಆಗಿ ದಿಸ್ ಇಸ್ ಅ ಟ್ರೂ ಇನ್ಸಿಡೆಂಟ್. ಅದನ್ನು ನೀವು ಲಾಸ್ಟಲ್ಲಿ ನೋಡಿರ್ತೀರ. ಇಟ್ ಇಸ್ ಹ್ಯಾಪನ್. ಅದ್ರ ಬಗ್ಗೆ ತುಂಬ ಹೇಳ್ತಾರೆ. ಅದಲ್ಲ ಸ್ಟೋರಿ ಏನೇ ಆಗಿದ್ರು ಕೂಡ ದ ಪ್ಲೇಸ್ಮೆಂಟ್ ಆಫ್ ದ ಸ್ಟೋರಿ ಅಂಡ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಿತ್ರದಲ್ಲಿ ಐ ಹ್ಯಾವ್ ಸೀನ್ ದಟ್ ಇನ್ ಅ ಮೋರ್ ಪ್ರೊಫೆಷನಲ್ ವೇ ಇಟ್ಸ್ ಬಿನ್ ಡನ್. ಯಾಕಂದರೆ ಒಂದು ಎಮೋಷನ್ ಹೋಗ್ತಾ ಇರುತ್ತೆ, ಅದನ್ನು ಸಡನ್ ಕಟ್ ಮಾಡಿ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಆ ಎಮೋಷನ್ ಹೋದಾಗ ಹಳೇದು ಮರ್ತ್ಬಿಡ್ತೀವಿ, ಆ ಪ್ರೆಸೆಂಟಲ್ಲಿ ಇರ್ತೀರ. ಮತ್ತೆ ಆ ಎಮೋಷನ್, ಒಂದು ಹಾರರ್ ಎಮೋಷನ್ ಹೋಗುತ್ತೆ, ಮತ್ತೆ ಕಟ್ ಆಗುತ್ತೆ, ಮತ್ತೆ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಸೊ ಯು ವಿಲ್ ಬಿ ಇನ್ ದಟ್ ಎಮೋಷನ್. ಸೊ ಇಟ್ಸ್ ವೆರಿ ಗುಡ್ ಟು ಹೋಲ್ಡ್ ದ ಆಡಿಯನ್ಸ್ ಇನ್ ಡಿಫ್ರೆಂಟ್ ಸ್ಟೇಜಸ್. ಇದೇ ರೀತಿಯಾಗಿ ಅವರು ಮೈನ್ ಸ್ಟ್ರೀಮ್ ಸಿನಿಮಾಲ್ಲೂ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ತೀನಿ. ಈಗ ಫಸ್ಟ್ ಟೈಮ್ ನಾನೀಗ ನಿಯತಿ ಈ ಸಿನಿಮಾ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹಾರ್ಡ್ ವರ್ಕ್ ಎದ್ದು ಕಾಣಿಸ್ತಾ ಇದೆ. ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳಿದಾಗ ಒಂದು ಕತೆ ಹೇಳಿದ್ರು, ಅದ್ರ ಪ್ರಕಾರಕ್ಕೆ ನಾನು ಲಿರಿಕ್ಸ್ ಬರ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಗುಡ್ ಸಕ್ಸಸ್. ಆ್ಯಂಡ್ ತುಂಬ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗು ಆ್ಯಂಡ್ ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಮುಂದಿನ ಕತೆ ಹೆಂಗೆ ಹೋಗುತ್ತೆ ಅಂತ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಎಲ್ಲರೂ ಕ್ಯೂರಿಯಸ್ ಆಗಿರ್ತಾರೆ ಅಂತ ಅನಿಸುತ್ತೆ. ಓಕೆ, ಇನ್ನು ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಲೆಟ್ ಇಟ್ ಹ್ಯಾಪನ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲರೂ ಇಲ್ಲಿ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಫಸ್ಟ್ಲಿ ನಾನು ನಮ್ಮ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ ಯು ಇಷ್ಟಪಡ್ತೀನಿ. ನಾವು ಏನೇ ತಪ್ಪು ಮಾಡಿದ್ರು, ನಾವು ಹೆಂಗೆ ಎಷ್ಟೇ ಇಡುವುದ್ರು ಅದನ್ನು ತಿತ್ತಿ ಬುದ್ಧಿ ಕಲಿಸಿ ಇಲ್ಲಿವರೆಗೂ ಕರ್ಕೊಂಡ್ಬಿಡ್ತಾರೆ. ಬಟ್ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಮಮ್ಮಿ ಹೊರಗಡೆ ಇದ್ದಾರೆ. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಂತಿರೋದಕ್ಕೆ ಅವರೇ ಕಾರಣ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ನನಗೆ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಬ್ಲ್ಯಾಂಕು ಆಗಿದ್ದೀನಿ. ಲಾಸ್ಟ್ ಟೈಮ್ ಕೂತ್ಕೊಂಡ್ರು ಬರಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ನಾನು ಭಾವ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಎಷ್ಟೇ ಶಾರ್ಟ್ ಫಿಲ್ಮ್ ಮಾಡಿದ್ರು ಅದನ್ನು ನೀಟಾಗಿ ಆಡಿಯನ್ಸ್ಗೆ ತಲುಪಿಸೋ ಪ್ರಯತ್ನ ನಮ್ಮ ಭಾವ ತುಂಬ ಹೆಲ್ಪ್ ಮಾಡಿ ಇಲ್ಲಿವರೆಗೂ ಮಾಡಿದ್ದಾರೆ.
ಸ್ವಲ್ಪ ನಾನು ಹಿಂಗೆ ಮಾತಾಡ್ತೀನಿ, ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ದ ಫಸ್ಟ್ ಥಿಂಗ್ ಐ ಶುಡ್ ಥ್ಯಾಂಕ್ ದಿಸ್ ಗಿರೀಶ್, ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ ಗಿರೀಶ್. ಅವನು ನಾನು ಕೂತ್ಕೊಂಡು ಈ ಶಾರ್ಟ್ ಫಿಲಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಶಾರ್ಟ್ ಫಿಲಮ್ ಬಂದ್ಬಿಟ್ಟು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಇದು ಕಲ್ಲೈಪಟ್ಟು ಅಂತ ಒಂದು ಪ್ಲೇಸಲ್ಲಿ ಒಂದು ಬರ್ಡೇಯಲ್ಲಿ ಒಂದು ಹುಡುಗಿದು ಸಾವಾಗುತ್ತೆ, ಅದ್ರ ಬೇಸ್ಡ್ ಇದೊಂದು ಸ್ಟೋರಿ, ಅದ್ರದ್ದು ಆ ಇನ್ಸಿಡೆಂಟ್ ಬೇಸ್ಡ್ ಒಂದು ಸ್ಟೋರಿ. ಇದು ಫಸ್ಟ್ ಅಟೆಂಪ್ಟ್ ಅಲ್ಲ, ಇದು ಸೆಕೆಂಡ್ ಅಟೆಂಪ್ಟ್ ಅಲ್ಲ, ದಿಸ್ ಇಸ್ ಥರ್ಡ್ ಅಟೆಂಪ್ಟ್. 2 ಸತಿ ಒಂದು ಶಾರ್ಟ್ ಫಿಲಮ್ನ ಅಟೆಂಪ್ಟ್ ಮಾಡಿ ಫೇಲ್ ಆಗಿ, ಅದರಿಂದ ಮತ್ತೆ ಕಲಿತು ಮತ್ತು ಪುನಃ ಫೇಲ್ ಆಗಿ ಅದರಲ್ಲಿ ಮತ್ತೆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಈಗ ಈ ಶಾರ್ಟ್ ಫಿಲಮ್ ಬಂದಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಬಂದು ಎಲ್ಲರನ್ನೂ ಥ್ಯಾಂಕ್ಸ್ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟು ಲವ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಪ್ರಹ್ಲಾದ್, ನಮ್ಮ ಶಾರ್ಟ್ ಫಿಲಮ್ ಬಿಗ್ಗೆಸ್ಟ್ ಅಸೆಟ್ಟು. ಅದೆಲ್ಲದಕ್ಕಿಂತ ಮೇಲೆ ನಮ್ಮ ಗಣೇಶ್ ಸರ್, ನಾವು 10% ಕೇಳಿದ್ರೆ ಒಂದು 100% ಕೊಡ್ತಾರೆ. ಅವರು ಸಾಂಗ್ ಇಷ್ಟೆಲ್ಲ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರ ಹತ್ರ ಕುತ್ಕೊಂಡು ಅವ್ರು ಮಾತಾಡೋಷ್ಟು ದೊಡ್ಡವನಲ್ಲ, ಯಾಕಂದರೆ ಅವ್ರು ತುಂಬ ಲೆಜೆಂಡ್. ಅವರು 25 years ಆಗಿದೆ ಅವ್ರು ಬಂದು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಫಸ್ಟ್ ಆ್ಯಂಡ್ ವಿ ಶುಡ್ ಅಪ್ಲೋಡ್ ಫಾರ್ ದ್ಯಾಟ್ ಥಿಂಗ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇಂಥ ಮ್ಯೂಸಿಕ್ ಡೈರೆಕ್ಟರ್ಸು ಮಿಸ್ ಆಗಬಾರ್ದು, ಇವರು ಮತ್ತೆ ಕಮ್ ಬ್ಯಾಕ್ ಕೊಡ್ಬೇಕು ಸರ್ ನಿಮ್ಮ ಮ್ಯೂಸಿಕಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಗೇನ್ ಸಾಬು ಮದಕರಿ ಅಂತ ನನ್ನ ನಂದು ಈಗ ಪಂಚಿಂಗ್ ಬ್ಯಾಗ್. ಆ್ಯಕ್ಚುಲಿ ಸರ್ ಹೇಳೋದು ಪೇಷನ್ಸ್ ಅಂತ, ಸುಮಾರು ಜನ ನಕ್ಕಿದ್ರು, ನಂಗೆ ಗೊತ್ತು, ಅವ್ರಿಗೆಲ್ಲರಿಗೂ ಗೊತ್ತು ನನ್ನ ಪೇಷಂಟ್ ಅಲ್ಲ ಅಂತ. ಬಟ್ ನನ್ನ ಪಂಚಿಂಗ್ ಬ್ಯಾಗ್ ಅವನು, ನನ್ನೆಲ್ಲ ಕಷ್ಟನೂ ನನ್ನೆಲ್ಲ ಕೋಪನೂ ಅವನೊಬ್ಬನೇ ತೊಗೊಳೋದು. ಅವನನ್ನು ಎಷ್ಟು ಗೋಳಿಕೊಂತೀನೋ ಗೊತ್ತಿಲ್ಲ, ಬಟ್ ಈ ಶಾರ್ಟ್ ಫಿಲಮ್ ನನಗಿಂತ ಜಾಸ್ತಿ ಬೆವರು ಸುರಿಸಿ ದುಡ್ದಿದ್ದಾನೆ. ಅವನನ್ನು ಎಂಕರೇಜ್ ಮಾಡ್ಬೇಕು ನೀವೆಲ್ಲರೂ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ಕಮ್ಯುನಿಯನ್ ಆಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಅಟ್ ದ ಸೇಮ್ ಟೈಮ್ ರಚನ್, ನಾನು ಒಂದೇ ಒಂದು ಜಗಳೂರು ಅನ್ನೋ ಒಂದು ಇನ್ಸಿಡೆಂಟ್ ನಮ್ಮ ಪಲ್ಲಕ್ಕಿ ಸರ್ ಕರೆದಿದ್ರು. ಅಲ್ಲಿ ನಾನು ಸುಮ್ಮನೆ ಹಿಂಗೆ ರಚ್ಚು ಕೇಳ್ದಂಗೆ ಒಂದು ಸಿನಿಮಾಟೋಗ್ರಫಿ ಮಾಡ್ತೀಯ ರಚ್ಚು ಅಂತ ಕೇಳಿದ್ದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನನ್ನ ಶಾರ್ಟ್ ಫಿಲ್ಮಿಗೆ ಬಂದು ಹೆಲ್ಪ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್ ಪ್ರೀತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯುವರ್ ಲಿರಿಕ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಂದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿ ಜಸ್ಟ್ ಲವ್ಡ್ ಇಟ್. ಇಟ್ ಹಸ್ ಕಮ್ ಗ್ರೇಟ್. ಆ್ಯಂಡ್ ರೇವತಿ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ್ಯಂಡ್ ಮನೋಹರ ಇಸ್ ಮಿಸ್ಸಿಂಗ್. ಬಂದಿದ್ದಾನಾ? ಹಾಂ, ಯಾವಾಗಲೂ ಲೇಟಾಗೆ ಬಂದವನು. ಸೊ ಅವರಿಬ್ಬರು ಆ್ಯಕ್ಚುಲಿ ನಂದು ಇಂಗ್ಲೀಷ್ ಏನಾದರೂ ಮಿಸ್ಟೇಕ್ಸ್ ಆದರೆ ರೇವತಿ ಹೆಲ್ಪ್ ಮಾಡೋದು, ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಆದರೆ ಮನೋಹರ ಹೆಲ್ಪ್ ಮಾಡ್ದ. ಅವನು ಆಕ್ಸಿಡೆಂಟ್ ಸೀನಲ್ಲಿ ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾರ್ಟ್ ರೆಡಿ ಆಗಿದೆಯಾ? ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ, ಬಟ್ ಪ್ರೊಡ್ಯೂಸರ್ ಬೇಕು, ಸಪೋರ್ಟ್ ಮಾಡಿ. ಈ ಶಾರ್ಟ್ ಫಿಲಮ್ ಎಲ್ಲಿ ಸಿಗ್ತಾ ಇದೆ ಅಂದರೆ ಎಲ್ಲಿ ಸ್ಟ್ರೀಮ್ ಆಗ್ತದೆ? ಯಾವ ಇದ್ರ ಸರ್ ಇದು ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡಬೇಕು ಅಂತಿದ್ದೀವಿ. ಆ್ಯಕ್ಚುಲಾಗಿ ಇದು ಫೆಸ್ಟಿವಲ್ ಆದಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದೇ ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ ಸರ್. ಅದೇ ಅದು ಆ್ಯಕ್ಚುಲಾಗಿ ಒಂದು ದೊಡ್ಡ ಸಬ್ಜೆಕ್ಟ್, ಮೇನ್ ಫಿಲಮ್ ಸಬ್ಜೆಕ್ಟಲ್ಲಿ ಒಂದು ಸಣ್ಣ ಎಪಿಸೋಡ್ ಅದು, ಅದನ್ನು ಶೂಟ್ ಮಾಡಿದ್ದೀವಿ. ಮೇ ಬಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಾವು ಬರ್ತೀವಿ. ಸರ್ ಇದು ಆ್ಯಕ್ಚುಲಾಗಿ 38 days ಶೂಟ್ ಮಾಡಿದ್ವಿ ಸರ್. 38 days ಆ್ಯಕ್ಚುಲಾಗಿ ಒಂದು ದೊಡ್ಡ ಸಿನಿಮಾನೇ ಮಾಡ್ಬೋದಾಗಿತ್ತು, ನಮ್ಗೆ ಗೊತ್ತು ಸರ್. ಬಟ್ ಆದರೆ ತುಂಬ ಅಬ್ಸ್ಟ್ಯಾಕಲ್ಸ್ ಇತ್ತು, ಅದನ್ನೆಲ್ಲ ಎದುರಿಸಿ ಮಾಡಿದ್ವಿ ಸರ್. ಹಾರ್ಡ್ವೇರ್ ಹಾಕಿದಾರಲ್ಲ? ಹಾಂ ಹೌದು ಸರ್. ಹಾಡು ನಮ್ಮ ಗಣೇಶ್ ಸರ್ ಆಲ್ಮೋಸ್ಟ್ ಅರ್ಧ ಫಿಲಮ್ ಥರನೇ ಆಗಿದೆ ಸರ್. ಅರ್ಧ ಫಿಲಮ್ ಥರನೇ ಮಾಡಿದ್ದಾರೆ. ಹೌದು ಸರ್, ಹೌದು ಸರ್. ಆ್ಯಕ್ಚುಲಾಗಿ ಇದು ಶಾರ್ಟ್ ಫಿಲಮ್ ಅಂತ ಮಾಡಿಲ್ಲ, ಫಿಲಮ್ ಅಂತ ಅಂದ್ಕೊಂಡೇ ಮಾಡಿದ್ವಿ. ಮಿಸ್ಟೇಕ್ಸ್ ಇದೆ, ಬಟ್ ಆದರೂ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಮುಂದೆ ಬರ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ಫಿಲ್ಮ್ ಲ್ಯಾಂಡಲ್ಲಿ ಬೆಳೆದು ಬಂದಿದ್ದೀವಿ, ಎಲ್ಲ ನೋವುಗಳನ್ನ ಕಂಡಿದ್ದೀವಿ, ಹತ್ತಿದ್ದೀವಿ, ಸಂತೋಷಪಟ್ಟಿದ್ದೀವಿ, ಅವಾರ್ಡ್ಗಳು ತೊಗೊಂಡಿದ್ದೀವಿ. ಈ ಎಲ್ಲ ದುಃಖಗಳ ನಡುವೆ ಈ ವಿಷಯ ಗೊತ್ತಿದ್ದರೂ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನೋ ಆಸೆನ ಇಟ್ಕೊಳ್ಳೋದಿದೆ. ಒಂದು ಶಾರ್ಟ್ ಮೂವಿನ ಇಷ್ಟು ಜನರ ಮುಂದೆ ಸ್ಕ್ರೀನ್ ಮೇಲೆ ತರೋದು ತುಂಬ ಕಷ್ಟದ ಕೆಲಸ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಕಷ್ಟ ಒಂದು ಶಾರ್ಟ್ ಮೂವಿ ಮಾಡೋದ್ರೂ ಇದೆ. ಒಳ್ಳೆ ಸಂಗೀತ ಇದೆ, ಕ್ಯಾಮ್ರಾ ವರ್ಕ್ ಇದೆ, ಪಾತ್ರವರ್ಗ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಸಿಗರೇಟ್ ಸೇರ್ತೀರಾ, ತುಂಬ ಕುಡಿತೀರಾ, ಪ್ರೀತಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಕತೆ. ಟು ಬಿ ಕಂಟಿನ್ಯೂಡ್ ಸಬ್ಜೆಕ್ಟ್ ಏನಿದೆ ಅಂತ ಗೊತ್ತಿದೆ, ಹೆಚ್ಚು ಮಾತಾಡೋಕ್ಕೆ ಗೊತ್ತಾಗಲ್ಲ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸರ್. ಸಿನಿಮಾಟೋಗ್ರಫಿ ನೀವಿಲ್ದಲೇ ಸಿನಿಮಾ ಇರಲ್ಲ. ಲಿರಿಕ್ಸ್ ಇದು ಎಲ್ಲ ಕೈಗಳು ಸೇರಿದ್ರೇ ಒಂದು ಸಿನಿಮಾ ಅಂತ ಆಗೋದು. ಮತ್ತೆ ಹೇಳ್ತೀನಿ,
ಶಾರ್ಟ್ ಮೂವಿ ಮಾಡೋದು ಒಂದೇ, ದೊಡ್ಡ ಸಿನಿಮಾ ಮಾಡೋದು ಒಂದೇ. ಪ್ರಾಸೆಸ್ ಎರಡಕ್ಕೂ ಅಷ್ಟೇ ಮಾಡಬೇಕಾಗುತ್ತೆ, ಅಷ್ಟು ಕಷ್ಟಪಡಬೇಕಾಗುತ್ತೆ. ತೆರೆ ಮೇಲೆ ತಂದಿದ್ದೀರಾ, ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡ ಭ್ರಮೆಯಲ್ಲೇ ಬದುಕ್ತಾ ಇರೋದು. ಈ ಸಿನಿಮಾನೂ ಕೂಡ ಶಾರ್ಟ್ ಮೂವಿ ಇದೆ ಅಂದರೆ ಕಾಣುತ್ತೆ, ಇಲ್ಲ ಅಂದರೆ ಏನೂ ಕಾಣಲ್ಲ. ಅದೇ ಭ್ರಮೆ, ಇಲ್ಯೂಷನ್. ಇದನ್ನ ಇದೇ ಶಾರ್ಟ್ ಮೂವಿ ಏನಿದೆ ಇದನ್ನ ಮಾಡಲಿಕ್ಕೆ ಸಂದೀಪ ಕಷ್ಟಪಟ್ಟಿದ್ದಾನೆ. ಅವನಿಗೆ ಇಲ್ಯೂಷನ್ ಅಲ್ಲ, ಅವ್ನು ಕನ್ಫ್ಯೂಷನ್. ಅವನು ಮಾಡಕ್ಕೆ ಹೋಗ್ತಾನೆ, ನಿಂತ್ಕೋತಾನೆ. ಮಾಡ್ಬಿಡ್ತೀನಿ ಸರ್, ಈಗಿನ ಸ್ವಲ್ಪ ದಿನ ಮಾಡ್ಬಿಡ್ತೀನಿ ಸರ್ ಅಂತಾನೆ ನಿಂತ್ಕೋತಾನೆ. ನಾವು ಅವನಿಗೆ ಹಿಂದ್ಗಡೆಯಿಂದ ಫುಲ್ ಬ್ಲೋ ಹೊಡೆದು ತಳ್ಳಿದ್ವಿ. ಅವನಿಗೆ ಭಾವ ಸಿಕ್ಕರು ಸಹ ಪಿಕ್ಚರ್ ನಾನೀಗ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಸರ್ ಅಂತ ಹೇಳಿದಕ್ಕೆ ವಿಧಿ ಅಂತ ಹೆಸರಿಟ್ರು. ಅದು ಹೋದ್ವಾರ ನೋಡಿದ್ರೆ ಒಂದು ಟೈಟಲ್ ಒಂದು ಬಂತು, ಶಾರ್ಟ್ ಮೂವಿ ವಿಧಿ ಅಂತ. ಇಮಿಡಿಯೇಟಾಗಿ ನಿಯತಿ ಅಂತ ಡೈರೆಕ್ಟ್ರು ಚೇಂಜ್ ಮಾಡಿಕೊಂಡ್ರು. ಆಮೇಲೆ ಇಲ್ಲಿರೋ ಪಾತ್ರ ಮಾಡಿರ್ತಕ್ಕಂಥವ್ರು, ಕ್ಯಾಮ್ರಾದವರು ಎಲ್ಲ ಕೂಡ ನಮ್ಮ ಜೊತೆಯಾಗಿ ಸಾಗಿ ಬಂದಂಥ ಹುಡುಗರು. ಗಿರೀಶ್ ವಜ್ರಗಿರಿ ಏನಿದ್ದಾರೆ, ಅದು ಮೈನ್ ಸ್ಟ್ರೀಮಲ್ಲಿ ದೊಡ್ಡ ಮಟ್ಟಕ್ಕೆ ಗುರ್ಸ್ಕೊಳ್ಳುವಂಥದ್ದು ಕ್ಯಾರೆಕ್ಟರ್ ಮಾಡೋವಂಥವ್ರು. ಮತ್ತು ಆಲ್ ಡಿವಿಷನ್ಸ್, ಅವ್ನಿಗೆ ಇಂಥದ್ದು ಗೊತ್ತಿಲ್ಲ ನನಗೆ, ಎಲ್ಲ ಡಿವಿಷನ್ ಅವನಿಗೂ ಕೂಡ ಗೊತ್ತು. ಸಾಬು ಏನಿದ್ದಾರೆ, ಅವರು ಕೂಡ ಎಲ್ಲ ವಿಷಯಗಳನ್ನು ಕಲ್ತ್ಕೊಂಡೆ ಆಮೇಲೆ ಬಂದಿದ್ದು. ಆಮೇಲೆ ಸಂದೀಪನು ಕೂಡ ಅಷ್ಟೇ, ಆಮೇಲೆ ಮನೋಹರ ಅವನು ಕೂಡ ಅಷ್ಟೇ. ಎಲ್ಲರೂ ಕೂಡ ಇಲ್ಲಿ ನಮ್ಮ ಹತ್ರ ಬಂದಾಗ ಕಸ ಹೊಡೆಯೋದ್ರಿಂದ ಹಿಡಿದು, ಎಲೆಕ್ಟ್ರಿಕಲ್ ವರ್ಕಿಂದ ಹಿಡಿದು, ಮೇಕಪ್ಪಿಂದ ಹಿಡಿದು, ಡೈಲಾಗಿಂದ ಹಿಡಿದು ಪ್ರತಿಯೊಂದನ್ನು ಕಲ್ತ್ಬಿಟ್ಟು ಆಮೇಲೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಹುಡುಗರಿಗೆ ಇದೆಲ್ಲವೂ ಕೂಡ ಗ್ರಿಪ್ ಸಿಕ್ಕಿದೆ. ಆಮೇಲೆ ಇನ್ನೂ ಮಾಡಿಸ್ಬೋದಿತ್ತು ನಿರ್ದೇಶಕರಾಗಿ. ಗಿರೀಶನ್ ಇಟ್ಕೊಂಡು ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಬೋದಿತ್ತು. ರಚ್ಚು ಬೇರೆ ಒಂದು ಕಡೆ ಕ್ಯಾಮ್ರಾದಲ್ಲಿ ಇದ್ದರು. ಸೊ ಆಮೇಲೆ ಗಣೇಶ್ ನಾರಾಯಣ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸಾಂಗ್ ಅವರು ಕೂಡ ಅದ್ಭುತವಾಗಿ ಕೊಡ್ತಿದ್ದು. ಇದನ್ನೆಲ್ಲ ಇಟ್ಕೊಂಡು ಇನ್ನೂ ಅದ್ಭುತವಾಗಿ ಕಟ್ಕೊಡ್ಬೋದಿತ್ತು. ಇರೋದ್ರಲ್ಲಿ ಎಲ್ಲ ಸೇರಿ ಒಂದು ಸಾರಾಸಗಟಾಗಿ ನಿಯತಿ ಮಾಡಿದ್ದಾರೆ. ಒಂದು ಸ್ವಲ್ಪ ತುಂಬ ಬಿಗಿನಿಂಗ್ ಇಂಟ್ರೆಸ್ಟಾಗಿ ಕ್ಯಾರಿ ಆಗ್ತಾ ಹೋಗುತ್ತೆ. ಪಟ್ ಅಂತೇಳಿ ಒಂದು ಕಡೆ ಏನೋ ಚೂರು ಡ್ರಾಪ್ ಅನಿಸುತ್ತೆ. ಆಮೇಲೆ ಕೊನೆಗೆ ಟು ಬಿ ಕಂಟಿನ್ಯೂಡ್ ಅಂದಾಗ ನಾನು ಪಕ್ಕದ ಸುಧಾಕರನ್ನು ನೋಡಿದೆ. ಸುಧಾ ಟು ಬಿ ಕಂಟಿನ್ಯೂಡ್ ಇದೆ ಕಣೋ, ಮತ್ತೊಂದು ಎಪಿಸೋಡ್ ಬರ್ಬೇಕಂತ. ಗುರುಗಳೇ ವೆಯ್ಟ್ ಮಾಡೋಣ ಗುರುಗಳೇ ಅಂತ. ಸರ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಮ್ಮ ಪಲ್ಲಕ್ ಸರ್ಗೆ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಾವೆಲ್ಲ ಈ ಸ್ಟೇಜ್ ಫಿಯರು ಇದೆಲ್ಲ ಮೂವಿಗೆ ಕಾಲಿಡಬೇಕಾದ್ರೆ ಪಲ್ಲಕ್ಕಿ ಸರ್ ನಮಗೆಲ್ಲ ಅವರೇ ನಮಗೆ ಗುರುಗಳು. ಮತ್ತು ಇಷ್ಟೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ನನಗೂ ಡೈರೆಕ್ಟರ್ ಥರ ಮಾತಾಡೋಕ್ಕೆ ಮತ್ತು ಗಿರೀಶಣ್ಣ ಆಗಿರ್ಬೋದು, ಮತ್ತು ಪ್ರಹ್ಲಾದಣ್ಣ ಆಗಿರ್ಬೋದು, ಮತ್ತು ರಚ್ಚು ಆಗಿರ್ಬೋದು, ಎಲ್ಲರೂ ಒಳ್ಳೆಯ ಒಂದು ಟೀಮ್ ವರ್ಕ್ ಮಾಡಿ ನೆಕ್ಸ್ಟು ಮೂವಿಗೆ ಕಾಲಿಡಬೇಕಂತ ಇದು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಸಪೋರ್ಟ್ ಬೇಕು, ನಿಮಗೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಗುರುಗಳಾಗಿರುವಂಥ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರ ಗರಡಿಲಿ ಬೆಳೆದು ಈ ಕ್ಯಾಮ್ರಾ ವರ್ಕ್ ಏನೇ ಆಗಿರ್ಬೋದು ಎಲ್ಲ ಕಲ್ತಿರೋದು ನಾನು ಅಲ್ಲೇ. ಬಿಕಾಸ್ ಯಾವತ್ತೋ ಒಂದಿನ ಕ್ಯಾಮ್ರಾ ತೊಗೊಬಂದು ನನಗೇನೋ ನಾಲೆಡ್ಜ್ ಇಲ್ಲ, ಕ್ಯಾಮ್ರಾ ಆನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲದ ಟೈಮಲ್ಲಿ ನನಗೆ ಗೊತ್ತಿಲ್ಲ ತಲೆ ಮೇಲೆ ನೋಡ್ಬಿಟ್ಟು ಆನ್ ಮಾಡೋದನ್ನ ಅಂತ ಹೇಳಿ ಅವ್ರು ಫ್ರೇಮ್ ಟು ಫ್ರೇಮ್ ಇಡ್ಸಿ ಇದು ಹಿಂಗೆ ಬರುತ್ತೆ. ಆಮೇಲೆ ಗೋಪ್ರ ಕ್ಯಾಮ್ರಾನ ಆ ಟೈಮಲ್ಲಿ, ಇವಾಗಾದ್ರೂ ಗೋಪ್ರದಲ್ಲಿ ಸ್ಕ್ರೀನಿಂಗ್ ಬಂದಿದೆ. ಸೊ ಆ ಟೈಮಲ್ಲಿ ಗೋಪ್ರೋಗೆ ಒಂದು ಮಾನಿಟರ್ ಅನ್ನೋದು ಇರ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನನಗೆ ಕೊಟ್ಟು ಎಲ್ಲ ಇಕ್ವಿಪ್ಮೆಂಟ್ಸ್ನ ಕೊಟ್ಟು ನೀನು ಮಾಡು ಅಂತ ಸುಮಾರು 2011ರಿಂದ ನಾನು ಅವ್ರ ಜೊತೆ ಜರ್ನಿ ಮಾಡ್ಕೊಂಡು ಬಂದೆ. ಸೊ ಇವತ್ತೊಂದು ಒಳ್ಳೊಳ್ಳೆ ಸಿನಿಮಾದಲ್ಲಿ ಸೀರಿಯಲ್ ಆಗಿರ್ಬೋದು, ಶನಿ, ಮಹಾಕಾಳಿ, ಗಿರಿಜಾ ಕಲ್ಯಾಣ, ಶಾಂತಪಾಪಂ, ಹಾಗೆ ಸಿನಿಮಾ ಅಂತ ಬಂದರೆ ರಾಬರ್ಟ್, ಬಜರಂಗಿ 2, ಜೇಮ್ಸ್, ರೈಡರ್, ಲಂಗಾಸುರ, ಆಮೇಲೆ ತೆಲುಗು ಮಾಡಿದೆ ಅಖಂಡ, ಬೋಲಶಂಕರ್, ರೀಸೆಂಟಾಗಿ ತಮಿಳ್ ಮಾಡಿದೆ ಸರ್ದಾರ್ 2 ಅಂತ. ಹಾಗೆ ರೀಸೆಂಟ್ಲಿ ಇನ್ನು ಟಾಕ್ಸಿಕಲ್ಲಿ 30 days ಶೂಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಅದೆಲ್ಲದರಿಂದ ಮೇಯ್ನ್ ಥ್ಯಾಂಕ್ಸ್ ಹೇಳೋದು, ಅದೆಲ್ಲ ಕಡೆ ಇಸ್ಕೊಳ್ಬೋದು ನಮ್ಮ ಗುರುಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟ್ರು, ನಾನು ಅವನು 2006ಇಂದ ನಾವೆಲ್ಲ ಕ್ಲಾಸ್ಮೇಟ್ಸ್ ಥರ, ಏರಿಯಾ ಮೇಟ್ಸು. ಅವನ ಎದುರುಗಡೆ ಮನೇಲಿ ಇದ್ದವರು. ಅವನಿಗೂ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾನೆ ಅಂತ, ನನಗೂ ಗೊತ್ತಿಲ್ಲ. ಅವನು ಬೇರೆ ಎಲ್ಲೋ ಕಲ್ತ್ಕೊಂಡು ಬಂದ. ನಾನು ಪಲ್ಲಕ್ಕಿ ಸರ್ ಜೊತೆಲಿ ಹೋದೆ. ಆಮೇಲೆ ಮತ್ತೆ ಬಂದು ಒಂಥರ ನಮಗೂ ಶಾಕು, ನೀನು ಅಲ್ಲಿಗೆ ಹೋದೇನೋ, ನಾನು ಇಲ್ಲಿಗೆ ಹೋದೆ ಅಂತ. ಸೊ ಏನೇ ಮಾಡಿದ್ರು ಇಬ್ಬರು ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ತುಂಬ ಕಷ್ಟ ಇದೆ ಅದು. ಈ ಸಿನಿಮಾ ನೋಡಿದಾಗ ಅದೆಲ್ಲ ಒಂದು ಸೆಕೆಂಡ್ ಮರ್ತೋಗುತ್ತೆ ನಮಗೆ. ಡೇ ಆ್ಯಂಡ್ ನೈಟ್ ನಿದ್ರೆ ಇರಲಿಲ್ಲ. ಶಾರ್ಟ್ಸ್ ಆಗಿರ್ಬೋದು, ನಮಗೆ ತಾರ್ದು ನಿಮಗೆ ಶಾರ್ಟ್ಸ್ ನೋಡಿರ್ಬೋದು.
ಅದು ತುಂಬ ರಿಸ್ಕಿ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಿಂಬಲ್ಲು ತುಂಬ ರಿಸ್ಕ್ ತಗೊಂಡು ನನ್ನ ಜೊತೆ ನಮ್ಮ ಇವನು ಸಾಬೂನು ಅಷ್ಟೇ ನಂಗೆ ಬ್ಯಾಕ್ ಸಪೋರ್ಟಾಗಿ ಅವ್ನು ನಿಂತ್ಕೊಂಡಿದ್ದ. ಅವನು ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನ್ ಕೂಡ ಅವ್ನು ತುಂಬ ವರ್ಕ್ ಮಾಡಿದ್ದಾನೆ. ಸೊ ಎಲ್ಲ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಸುಮಾರು ಆರ್ಟಿಸ್ಟ್ಗಳು ಮಾಡಿದ್ದಾರೆ, ಪ್ರೇರಣಾ ಅಂತ, ಮೇಘ ಅಂತ. ಸೊ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಚನಾ ಮೇಡಮ್ ಇದಕ್ಕೆ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಬ್ಬರಿಗೂ. ಆಮೇಲೆ ನಮ್ಮ ನಮ್ದು ಇಡೀ ವರ್ಕ್ ಮಾಡೋದೆಲ್ಲ ಕೂಡ ಪಲ್ಲಕ್ಕಿ ಸರ್ ಟೀಮ್ ಅವರೇನೆ. ಅವ್ರ ಗಡಿಲಿ ಕಲ್ತಿರೋಂಥ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಒಂದು ಕೈ ಜೋಡಿಸಿ ನಾವೊಂದು ಆಸೆ ಪಟ್ಟಿದ್ದು ಕನಸು ಕಂಡಿರೋದು ಇವತ್ತೊಂದು ತೆರೆ ಮೇಲೆ ಬಂದಿದೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಡಿಜಿಟಲ್ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮಿಂದ ಹೊಸ ಕಲಾವಿದರುಗಳು ಬರಲಿ, ಹೊಸ ಸಿನಿಮಾಗಳು ಬೆಳೀಲಿ, ಕನ್ನಡ ಚಿತ್ರರಂಗ ಇನ್ನು ಮುಂದಕ್ಕೆ ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರಹ್ಲಾದ್ ಅಂತ, ಈ ಶಾರ್ಟ್ ಫಿಲ್ಮ್ನ ನಾಯಕ ನಟ. ಆ್ಯಕ್ಚುಲಿ ಕನ್ನಡ ಸ್ಟಂಟ್ ಯೂನಿಯನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ, ಹಾಗೆ ಆನ್ಲೈನ್ ಎಡಿಟರ್ ಕೂಡ. ಸೊ ಒಂದು ನಮ್ಮ ಡೈರೆಕ್ಟ್ರ್ ಬಂದು ಸಿನಿಮಾದ ಬಗ್ಗೆ ಹೇಳಿದಾಗ ಓಕೆ ಇದನ್ನ ಮಾಡೋಣ, ಎಷ್ಟು ಕಷ್ಟ ಆದರೂ ಮಾಡೋಣ ಅಂತ. ಆ್ಯಂಡ್ ಅದಕ್ಕೆ ಮೇಯ್ನ್ ಕಾರಣವಾದ ಗಿರಿ ಸರ್ ಇದ್ದಾರೆ. ಈಗ ಅವರಿಂದಾಗೆ ಇಷ್ಟೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಎಕ್ಸಿಕ್ಯೂಷನ್ ಮಾಡೋಕ್ಕೆ, ಯಾಕಂದ್ರೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಒಂದು ಪ್ರಾಡಕ್ಟ್ನ ಹೊರಗಡೆ ತರೋದಿದೆಯಲ್ಲ ತುಂಬ ಚಾಲೆಂಜಿಂಗ್ ಆಗಿರೋ ವಿಷಯ. ಆ್ಯಂಡ್ ನಾವು ಆ್ಯಕ್ಟ್ರು ಸ್ಕ್ರೀನ್ ಮುಂದೆ ಹೇಗಾದರೂ ಪರ್ಫಾರ್ಮ್ ಮಾಡಿಬಿಡ್ತೀವಿ, ಬಟ್ ಟೆಕ್ನಿಕಲ್ ಟೀಮ್ಗಳೇನಿರುತ್ತೆ ಅದು ಆ ಕಷ್ಟಗಳು, ಆ ಹಾರ್ಡ್ ವರ್ಕ್ ಯಾರಿಗೂ ಕಾಣಿಸೋದಿರಲ್ಲ. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಕೃತಜ್ಞತೆಯಾಗಿ ಹೇಳ್ತಾ ನಾನೊಂದು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.